ಹೇಳ್ರೋ ನಿಮ್ಮ ಅಪ್ಪ ಅಮ್ಮ ಸ್ಲಿಪ್ಪರ್ ಸೈಜ್ ಗೊತ್ತೇನ್ರೋ ನಿಮ್ಗೆ? ಅಪರೂಪಕ್ಕೆ ಸೂರ್ಯ ನೋಡ್ಬಿಟ್ಟಿದ್ಯಲ್ಲ, ಅದಕ್ಕೆ ಹಿಂಗ ಆಡ್ತಾ ಇದ್ದೆ ನಿನಗೆ. ಎದ್ದೇಳ್ರೋ ಅಲ್ಲ ಅದು ಎದ್ದೇಳ್ರೋ. ಜಿಮ್ಗೆ ಹೋಗೋದೊಂದು ಗೊತ್ತಿದ್ರು ಏನು ಐಟಮ್ಸ್ ರೆಡಿ ಮಾಡ್ಕೊಳ್ದೆ ಬಂದ ತಕ್ಷಣ ಓಟ್ಸ್ ಹುಡುಗರು ಏನ್ ಮಾಡ್ತಿದ್ದಾರೆ ಇನ್ನು ನೋಡೋಣ ಅಂತ. ನನಗೆ ಮೊಳಕೆ ಕಾಳು ನನಗೆ ತುಂಬಾ ಹೇಟೆಸ್ಟ್ ಫುಡ್. ಮಿಕ್ಸಿಗಾಗಿ ರುಬ್ಕೊಂಡು ಕುಡಿದು ಬಿಡ್ತೀನಿ. ತುಂಬಾ ವರ್ಷಗಳಾಗೈತಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೆ. ಎಲ್ಲರಿಗೂ ಹಾಯ್, ಬೆಳಗಿನ ಶುಭೋದಯಗಳು. ತುಂಬ ದಿನ ಆದಮೇಲೆ, ತುಂಬ ಗ್ಯಾಪ್ ಆದಮೇಲೆ ಜಿಮ್ಗೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ಇವತ್ತಿಂದ ನನ್ನ ಡೈಲಿ ವರ್ಕೌಟ್ಸ್ ಹೇಗಿರುತ್ತೆ ಆ್ಯಂಡ್ ಏನು ಫುಡ್ಸ್ ತಿಂತೀನಿ ಆ್ಯಂಡ್ ಆಲ್ಮೋಸ್ಟ್ ಜಿಮ್ಗೆ ಹೋಗ್ಬೇಕಾದ್ರಲ್ಲೇ ನಾನು ಆಲ್ಮೋಸ್ಟ್ ಮನೇಲೇ ಮಾಡ್ಕೊಂಡು ತಿಂತೀನಿ. 7 ಗಂಟೆಗೆ ಅಲಾರಾಮ್ ಇಟ್ಟಿದೆ, 5:15ಗೆ ಎಚ್ಚರಾಗ್ಬಿಟ್ಟಿದೆ. ಇನ್ನು ರಾಜು ಚಂದೋಲ ಹಂಗೆ ಮಲ್ಕೊಂಡಿದ್ದಾರೆ. ಯಾಕೆ ಅಷ್ಟು ಬೇಗ ಎಚ್ಚರಾಯ್ತು ಗೊತ್ತಿಲ್ಲ. ಅಂದರೆ ಜಿಮ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಮಲ್ಕೊಂಡೆ. ಯೂಶ್ವಲಿ 1, 2 ಸಮ್ಟೈಮ್ಸ್ 3 ಕೂಡ ಆಗ್ಬಿಡ್ತಿತ್ತು, ನಿದ್ದೆ ಬರ್ತಿರ್ಲಿಲ್ಲ. ಸೊ ನಿನ್ನೆಯಿಂದ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಬೇಗ ಇದ್ದಿದ್ದೀನಿ. ನೋಡುವ ಹೆಂಗಿರುತ್ತೆ ಫಸ್ಟ್ ಡೇ. ಪ್ರೀ ವರ್ಕೌಟ್ ಫುಡ್ಡು, ಆಫ್ಟರ್ ವರ್ಕೌಟ್ ಫುಡ್ಡು ಎಲ್ಲ ಕ್ಲೀನಾಗಿ ತೋರಿಸ್ತೀನಿ. ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ, ರೀಸೆಂಟಾಗಿ ಗೃಹಪ್ರವೇಶ ಆಗಿದ್ದರಿಂದ ನಾನು ಸ್ವಲ್ಪ ದಿನ ನಾನ್ ವೆಜ್ ತಿನ್ನೋಂಗಿಲ್ಲ. ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ವೆಜ್ಜಲ್ಲಿ ಏನೇನು ಫುಡ್ ತಿನ್ಬೋದು, ಏನೇನು ತಿನ್ನಬೇಕು ಅಂತ ಸರ್ಚ್ ಮಾಡಿ ತಿನ್ನೋದೇ ಟಾಸ್ಕ್ ಆಗಿದೆ ಇವಾಗ. ಯೂಶ್ವಲಿ ಮೊಟ್ಟೆ ಚಿಕನ್ ಇಲ್ಲದೆ ಹೆಂಗೆ ಗುರು ಜಿಮ್ಮು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ, ಈ ಥರ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಅದು ಹೀಟ್ಗೆ ಅನಿಸುತ್ತೆ. ಯಾವ ಸಜೆಷನ್ ಇದ್ರೆ ಹೇಳಿ, ವರ್ಕೌಟ್ಗೆ ಹೋಗುವ. ನಾಳೆಯಿಂದ ಜಿಮ್ಗೆ ಹೋಗೋದೊಂದು ಗೊತ್ತಿದ್ರು ಏನು ಐಟಮ್ಸ್ ರೆಡಿ ಮಾಡ್ಕೊಳ್ದೆ ಸುಮ್ಮನೆ ಮಲ್ಕೊಬಿಟ್ಟಿದ್ದೀನಿ. ಸೊ ನನ್ನ ಇವತ್ತಿನ ಮೊದಲನೇ ಮೀಲು ಬಿಫೋರ್ ವರ್ಕೌಟು ಮಿಕ್ಸ್ ಮೊಳಕೆ ಕಾಳು ಬರ್ತಿದ್ದು ಆರ್ಡರ್ ಮಾಡಿದ್ದೀನಿ. ಜೊತೆಗೆ 2 ಬಾಳೆಹಣ್ಣು ತಿನ್ಕೊಂಡು ಜಿಮ್ಮಿಗೆ ಹೋದರೆ ಬಂದ ತಕ್ಷಣ ಓಟ್ಸ್ ಜೊತೆಗೆ ಮಿಕ್ಸ್ ಫ್ರೂಟ್ಸ್ ಹಾಕೊಂಡು ತಿಂತೀನಿ. ಬರೀ ಓಟ್ಸ್ ನಂಗೆ ಇಷ್ಟ ಆಗಲ್ಲ. ಅದು ಸ್ವಲ್ಪ ಒಂದು ಬನಾನಾ, ಒಂದು ಅರ್ಧ ಆ್ಯಪಲ್ಲು, ಒಂದು ಅರ್ಧ ದಾಳಿಂಬೆ. ಟೋಟಲ್ ನಾನು ತಿನ್ನೋದು ಪರ್ ಡೇ 5 ಮೀಲ್. ಸೊ ಅದರಲ್ಲಿ 5 ಮೀಲ್ ಅಂದರೆ ಇಷ್ಟಿಷ್ಟು ತಿನ್ನೋದನ್ನು ನೀವು 3 ಟೈಮ್ಸ್ ತಿನ್ನೋದನ್ನು ಸ್ವಲ್ಪ ಒಂದು 5 ಮೀಲ್ ಮಾಡ್ಕೊತೀನಿ. ಅದ್ರಲ್ಲಿ ಸ್ವಲ್ಪ ವಿಟಮಿನ್ಸ್, ಪ್ರೋಟೀನ್ಸ್ ಜಾಸ್ತಿ ಇರೋ ಫುಡ್ಸ್ನ ಕಂಟೈನ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ಎದ್ದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಒಂದು ಲೋಟ ಬಿಸಿ ನೀರು. ನಮ್ಮ ಹುಡುಗರು ಏನು ಮಾಡ್ತಿದ್ದಾರೆ ಇನ್ನೂ ನೋಡೋಣ ಅಂತ ಹಂಗೆ ಮೇಲೆ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಬೇಗ ಎದ್ಬಿಟ್ಟಿದ್ದೀನಿ. ಅದೇ ಪ್ರಾಬ್ಲಮ್ ಆಗಿರೋದು. ನೋಡಿ ಅಲ್ಲಿಬ್ರು ಮಲ್ಕೊಂಡವ್ರೆ, ಅಲ್ಲಪ್ಪ ಮಲ್ಕೊಂಡಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ ಪಾಪ. ಯೂಶ್ವಲಿ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಡಿಸ್ಟರ್ಬ್ ಮಾಡ್ತಿದ್ದೆ, ಬಟ್ ಇವಾಗ ಡಿಸ್ಟರ್ಬ್ ಮಾಡ್ತಿಲ್ಲ. ಬೇಡ ಮಲ್ಕೊಳ್ಳಿ ಪಾಪ. ಹುಡುಗರು ತುಂಬ ಕಷ್ಟಪಡ್ತಾರೆ, ಯಾಕೆ ಡಿಸ್ಟರ್ಬ್ ಮಾಡಬೇಕಲ್ವಾ. ಮೊಳಕೆ ಕಾಳು, ಹಾಲು, ಮೊಸರೆಲ್ಲ ಆರ್ಡರ್ ಮಾಡಿದೆ, ಬಂದಿದೆ. ಇದು ನನಗೆ ಮೊಳಕೆ ಕಾಳು ನನಗೆ ತುಂಬ ಹೇಟೆಸ್ಟ್ ಫುಡ್ಡು. ಹಾಗಾಗಿ ಇದನ್ನು ಮಿಕ್ಸಿಗಾಗಿ ರುಬ್ಕೊಂಡು ಕುಡಿದು ಬಿಡ್ತೀನಿ ಕಣ್ಣ ಮುಚ್ಕೊಂಡು. ಸೊ ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಇಷ್ಟೇ. ಮನೆಯಿಂದ ಜಿಮ್ಮು 500 ಇಂದ 600 ಮೀಟರ್ಸ್ ಆಗುತ್ತೆ ಅಷ್ಟೇ. ಹಾಗಾಗಿ ನಮ್ಮ ಮನೆಯಿಂದ ಡೈರೆಕ್ಟ್ ವಾಕ್ ಮಾಡ್ಕೊಂಡು ಹೊರಟೋಗ್ತೀನಿ. ಸೊ ಇದರಿಂದ ನನಗೆ ವಾರ್ಮ್ ಅಪ್ ಆಗಿರುತ್ತೆ. ಸೊ ಹೋದ ತಕ್ಷಣ ಫ್ರೀ ಎಕ್ಸರ್ಸೈಸ್ ಮಾಡ್ಕೊಂಡು ಡೈರೆಕ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ಕೋಬಹುದು. ತುಂಬಾ ವರ್ಷಗಳಾಗೈತಾ ಹೇಳ್ದಂತ ವರ್ಷ ಎಲ್ಲ ಆಗಿದೆ ಅನ್ಕೋಬೇಡಿ, 2 ರಿಂದ 3 ತಿಂಗಳಾಗಿರ್ಬೋದು ಅಷ್ಟೇ. ಬಂದ ತಕ್ಷಣ ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ಫ್ರೀ ಎಕ್ಸರ್ಸೈಸ್ ಮಾಡಿಕೊಂಡು ಡೈರೆಕ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊತೀನಿ. ವರ್ಕೌಟ್ ಇವತ್ತಿನ ಪ್ಲಾನ್ ಇಷ್ಟೇ. ಡೈರೆಕ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಬೇಡ. 2-3 ಡೇಸ್ ಫ್ರೀ ಎಕ್ಸರ್ಸೈಸ್ ಮಾಡಿಕೊಂಡು ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಪ್ಲಾನ್ ಮಾಡಿಕೊಂಡೆ. ಗ್ಯಾಪ್ ಆಗಿತ್ತಲ್ಲ, ಹಾಗಾಗಿ ಟಯರ್ಡ್ ಆಗ್ತಿತ್ತು. ಮಿಡಲಲ್ಲಿ ಸಾಂಗ್ಸ್ ಕೇಳ್ಕೊಂಡು ಲೈಟಾಗಿ ವರ್ಕೌಟ್ ಮಾಡಿಕೊಂಡೆ ಅಷ್ಟೇ. ಹಾಗೆ ಸ್ವಲ್ಪ ಬಾಡಿ ಕೂಡ ಫ್ಲೆಕ್ಸ್ ಮಾಡಿಕೊಂಡೆ. ಕೊನೆಗೂ ಇವತ್ತಿನ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿ ಲೈಟಾಗಿ 4 ಆರ್ಮ್ಸ್ ಮಾಡಿಕೊಂಡು ಬಂದು ವೆಯ್ಟ್ ಚೆಕ್ ಮಾಡಿದ್ರೆ ಫುಲ್ಲು ಶಾಕು. ಲಾಸ್ ಆಗಿರೋ ಮಸಲ್ಸ್ ಎಲ್ಲನ್ನು ರಿಕವರಿ ಮಾಡಲೇಬೇಕು ಅಂತ ಜೋಶಲ್ಲಿ ಮನೆಗೆ ಹೊರಟೆ. ಹಂಗೆ ಹೋಗ್ತಾ ಆನ್ ದ ವೇ ನಾನು ರೆಗ್ಯುಲರ್ ತಗೊಳ್ಳೋಂತಹ ಫ್ರೂಟ್ ಶಾಪ್ ಹೋಗಿ ಫ್ರೂಟ್ಸ್ ಎಲ್ಲ ತಗೊಂಡು ಮನೆಗೆ ಹೊರಟೆ. ವರ್ಕೌಟ್ ಮುಗಿಸ್ಕೊ ಬಂದಿದ್ದೀನಿ. ಕಷ್ಟಪಟ್ಟು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ? ಎದ್ದೇಳ್ರು. ಲೈಟ್ ಹಾಕೋ ಕಂದ, ಲೈಟ್ ಹಾಕೊಂಡ ಡಿಸ್ಟರ್ಬ್ ಮಾಡೋಣ ಅಂತ ಬಂದೆ. ರಾಜು ಎದೇಳ್ರ, ಜಿಮ್ಗೆ ಹೋಗ್ರ, ಸೋಂಬೇರಿ ಆಗೋಯ್ತಿರಲ್ರು. ಏನ
ಅಪರೂಪಕ್ಕೆ ಸೂರ್ಯನ್ ನೋಡ್ಬಿಟ್ಟಿದ್ಯಲ್ಲ ಅದಕ್ಕೆ ಹಿಂಗ ಆಡ್ತಾ ಇತ್ತು ನಿನಗೆ. ಏನಿನ್ನ ಸರಿ ಹೇಳು. ಅಪರೂಪಕ್ಕೆ ಸೂರ್ಯನ್ ನೋಡ್ಬಿಟ್ಟಿದ್ಯಲ್ಲ ಅದಕ್ಕೆ ಹಿಂಗ ಆಡ್ತಾ ಇತ್ತು ನಿನಗೆ. ನಾವು ಡೈಲಿ ನೋಡೋರ್ ಮಗ ಸೂರ್ಯನ. ನೀನ್ ಕಣ್ಣು ನೋಡಿದ್ರೆ ಗೊತ್ತೈತಿದೆ ಸೂರ್ಯ ನೋಡ್ತೇನೆ. ನಾವು 7 ಗಂಟೆ ಕರೆಕ್ಟ್ ಆಗಿ ಎದ್ದೇಳ್ತೀವಿ. ಚುಪ್ಕೆ ಬಿಡ್ರಿ. ಎದ್ದೇಳ್ರು. ನಿಮ್ಮ ಅಪ್ಪ ಅಮ್ಮ ಸ್ಲಿಪ್ಪರ್ ಸೈಜ್ ಗೊತ್ತೇನ್ರೋ ನಿಮ್ಗೆ? ತರಕಾರಿ ತರಕ್ ಹೋಗ್ತಾರ. ಎದ್ದೇಳ್ರು 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 ಅಲ್ಲ ಅದು ಎದ್ದೇಳ್ರು. ನಾನು ಎದ್ದೇಳೋ ಟೈಮಿಂಗ್ಸ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರು ಇನ್ನೂ ಎದ್ದಿರಲ್ಲ ಅಂದ್ಕೊಂಡು ರೇಗಿಸ್ಬಿಟ್ಟು ಎದ್ದೇಳ್ಸಕ್ಕೆ ಅಂತ ಹೋದ್ರೆ ನನಗಿಂತ ಮುಂಚೆಗೆ ಎದ್ದು ಕೂತವ್ರಲ್ಲಪ್ಪ. ಮಿಷನ್ ಫೇಲ್ಡ್. ಸಕ್ಕದಾಯ್ತು ಬಾ. ಆಹಾ ಬಾಯಿನಲ್ಲಿ ಬತ್ತೈತಾ? ನೀನು ಹೊರ್ಸ್ಕೊ. ನೀನು ಹೊರ್ಕೊ. ನಿಂಗೆ ಬಾಯಿ ಒಳಗಡೆ ನೀರು ಬತ್ತೈತೆ. ನಂಗೆ ಕೇಳಿಸ್ತೈತೆ ಸೌಂಡು ಜಳ 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 ಅಂತ. ಅರ್ಧ ದಿನನೇ ಮುಗ್ದೋಗೈತಲ್ಲೋ. ಇವಾಗ ಹೋಗ್ತಾರಂತೆ ವಾಕಿಂಗ್ಗೆ. ಬೇಗ ಎದ್ದೇಳ್ರು. ಏನಾಗುತ್ತೆ ಬೇಗ ಎದ್ದೊಳಕ್ ನಿಮ್ಗೆ? ಬೇಗ ಎದ್ದೊಳಕ್ ಏನಾಗಿದೆ? ಇಷ್ಟೊತ್ತಲ್ಲಿ ಎದ್ಬಿಡು ವಾಕಿಂಗ್ ಅಂತ. ಇವಾಗ 8:15. ನಂದು ಅರ್ಧ ಕೆಲ್ಸನೇ ಮುಗ್ದೋಗೈತೆ ಆಲ್ರೆಡಿ. ಹ್ಞೂ ಕಣೋ 5 ಗಂಟೆಗೆ ಎದ್ದಿರೋದು. 5 ಗಂಟೆಗೆ ಸುಮ್ನಿರ್ತೀವಿ ಎದೊಳಿಸ್ತೇನೆ. 5 ಗಂಟೆಗೆ ಎದ್ದಿರೋದ ಪರ್ಜೋರ್ ಇವತ್ತು. 5 ಗಂಟೆಗೆ ಎದ್ದು ವರ್ಕೌಟ್. ಇಷ್ಟು ದಿನ ಎದ್ದೊಳ್ತಿರ್ಲಿಲ್ಲ. ಇಷ್ಟು ದಿವಸದಿಂದ ಇಷ್ಟು ದಿವಸದವರೆಗೂ ಒಂದು ಲೆಕ್ಕ, ಇವತ್ತಿಂದ ಒಂದು ಲೆಕ್ಕ. ಇಷ್ಟು ದಿನ 12 ಗಂಟೆಗೆ ಎದ್ದೆ ಬ್ರಂಚ್ ಮಾಡೋ ನೀನು. ನಾಷ್ಟನೂ ಸ್ಕಿಪ್. ಅದಕ್ಕೆ ಹೇಳಿದಪ್ಪ ಇಷ್ಟು ದಿವಸದವರೆಗೂ ಒಂದು ಲೆಕ್ಕ, ಇವತ್ತಿಂದ ಒಂದು ಲೆಕ್ಕ. ಆಯ್ತು ನೋಡ್ತೀನಿ. ಎಷ್ಟು ದಿನ ಅಂತ ನೋಡ್ತೀನಿ. ಚಾಲೆಂಜ್ ಎಷ್ಟು ಡೇಸ್ ಚಾಲೆಂಜು? ಅದು ಇಷ್ಟು ದಿನ ಮಾಡ್ತೀನಿ ಅಂತ. ಮಾಡ್ತೀನಿ ಕಣ, ಬಿಡಲ್ಲ. ವರ್ಕೌಟ್ ವಿಚಾರದಲ್ಲಿ ಬಂದ್ರೆ ನೋ ಕಾಂಪ್ರಮೈಸು. ಬಿಸಿ ಬಿಸಿ ಕಜಾಯ ಮಾಡಿಕೊಡುವೆ ನಾನು, ತಗೋ ತಿನ್ನು. ಬಿಸಿ ಬಿಸಿ ಕಜಾಯ ಮಾಡಿಕೊಡುವೆ ನಾನು, ತಗೋ ತಿನ್ನು. ಮಗ ನಿನ್ನ ಬಾಯಲ್ಲಿ ನೀರು ಬರ್ತಿದ್ಯಾ? ಓಟ್ಸ್ ತಿನ್ಕೊಂಡು ಸ್ವಲ್ಪ ಚಿಕ್ಕಪೇಟೆಲಿ ಕೆಲಸ ಇತ್ತು ಅಂದ್ಕೊಂಡು ರೆಡಿಯಾಗಿ ನಾನು ರಾಜು ಸಿಟಿಗೆ ಹೊರಟ್ವಿ. ಹೋಗಿದ್ದ ಕೆಲಸನ ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ತಲುಪಿದ್ವಿ. ಫೈನಲಿ ಸಿಟಿಗೆ ಹೋಗಿ ಬಂದು, ಅಂದರೆ ಚಿಕ್ಕಪೇಟೆಗೆ ಹೋಗಿ ಬಂದು ಕುಕುಂಬರ್ ಕ್ಯಾರೆಟು ಒಂದು ಬೌಲಲ್ಲಿ ತಿಂದು ಒಂದು ಬಟರ್ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಬಂದೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು. ಮಧ್ಯಾಹ್ನದವರೆಗೂ ಡೈರೆಕ್ಟ್ ಆಗಿದ್ದಿಷ್ಟು. ಬೆಳಿಗ್ಗೆದೆಲ್ಲ ಹೇಳಿದ್ದೀನಿ. ಸೊ ಇವಾಗ ಸಿಟಿಗೆ ಹೋಗಿ ಬಂದ ತಕ್ಷಣ ಕುಕುಂಬರ್ ಕ್ಯಾರೆಟ್ ತಿಂದು ಒಂದು ಅಂದರೆ 12:30 ಅನ್ಸುತ್ತೆ. ಸೊ ಅಷ್ಟೊತ್ತು ತಿನ್ಕೊಂಡು ಹಂಗೆ ಸೋಫಾ ಮೇಲೆ ಕೂತಿದೆ. ಲೈಟಾಗಿ ನಿದ್ದೆ ಬಂದುಬಿಟ್ಟಿದೆ. ಟೋಟಲ್ 5 ಮೀಲ್ ಇರುತ್ತೆ. ಸೊ 5 ಮೀಲಲ್ಲಿ ಈಗ ಆಲ್ರೆಡಿ 9, 12, 3 ಆಗಿದೆ. 3ಗೆ ಅಂದರೆ ಎದ್ದ ತಕ್ಷಣ ಲೇಟಾಗಿ ಹೋಗಿತ್ತು. ಸೊ ಮರ್ತ್ಬಿಟ್ಟೆ ತಿನ್ನೋ ಇದರಲ್ಲಿ. ಸೊ ಒಂದು ಮುದ್ದೆ, ಆ ಫ್ರೈಸು ತೋರಿಸ್ತೀನಿ ಎಲ್ಲಿ ತಗೊಳ್ಳೋದು ಅಂತ. ನಮ್ಮ ಮನೆ ಪಕ್ಕದ ರೋಡಲ್ಲಿ ಒಂದು ಸಕ್ಕದಾಗಿ ಮಾಡ್ತಾರೆ. 3 ಅಂಗಡಿ ಇದೆ ಟೋಟಲು. ಕಂಪ್ಲೀಟ್ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರೆ. ಹಂಗಾಗಿ ಎವ್ರಿ ಡೇ ಜಿಮ್ಗೆ ಹೋಗ್ಲಿ ಬಿಡಲಿ ಮುದ್ದೆ ಊಟ ಅಂತೂ ಫಿಕ್ಸು. ನಾನು ಮಾಡೇ ಮಾಡ್ತೀನಿ. ಎವ್ರಿ ಡೇ ಮುದ್ದೆ ಬೇಕೇ ಬೇಕು. ಒಂದಿನ ಮಿಸ್ ಆದ್ರೆ ನೆಕ್ಸ್ಟ್ ಡೇ ಅಂತೂ ಮುದ್ದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇನ್ನೊಂದು ನ್ಯೂ ಇಯರ್ ದಿನ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರೆ. ಅಂದರೆ ನ್ಯೂ ಇಯರಿಂದ ಸ್ಟಾರ್ಟ್ ಮಾಡ್ತಾರೆ ಜಿಮ್ಗೆ ಹೋಗೋಕ್ಕೆ. ಬಟ್ ನಾನು ನ್ಯೂ ಇಯರ್ಗೂ ಮುಂಚೆ, ಅಂದರೆ ನ್ಯೂ ಇಯರ್ ದಿನ ರಿಸಲ್ಟ್ ತೋರಿಸ್ಬೇಕು ಅಂತ ಚಾಲೆಂಜ್ ಮಾಡ್ತಿದ್ದೀನಿ. ಅಂದರೆ 1ನೇ ತಾರೀಕಿಗೆ ಕಂಪ್ಲೀಟ್ ಚೇಂಜಸ್ ಇರಬೇಕು. ಇವಾಗ ನೋಡಿದ್ರಲ್ಲ ವೆಯ್ಟ್ಸು. ಸೊ ವೆಯ್ಟ್ ಅಷ್ಟಿದೆ ವೆಯ್ಟ್ ನಂದು. ಜನವರಿ 1ಗೆ ಎಷ್ಟಾಗುತ್ತೆ ಅಂತ ನೋಡಬೇಕು. ನೀವು ಯಾರಾದರೂ ಜಿಮ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು, ಅಂದರೆ ಜನವರಿಗೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋರು ಜನವರಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿಬಿಡ್ರಿ. ಅಂದರೆ ಒಂದು ವಾರ ಹೋಗಿ ಬಿಟ್ಬಿಡ್ತಾರೆ. ಹಂಗೆ ಮಾಡೋದು ಬೇಡ. ಜನವರಿಗೇ ರಿಸಲ್ಟ್ ನೋಡುವ. ಅಂದರೆ ಆಲ್ಮೋಸ್ಟ್ ಇವಾಗ ಇನ್ನೊಂದು 50 ಡೇಸ್, 48-47 ಡೇಸ್ ಸಮಥಿಂಗ್ ಏನೋ ಇದೆ. ಸಾಕು. ಅಷ್ಟರಲ್ಲಿ ಸ್ವಲ್ಪ ಫಾರ್ಮಿಗೆ ಬರೋಣ, ಚೆನ್ನಾಗಿರುತ್ತೆ. ಸೊ ನೋಡೋಣ ಎಷ್ಟು ಚೇಂಜಸ್ ಬರುತ್ತೆ ಅಂತ. ಆ ರೀಸನಿಂದ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ವೀಕ್ಲಿ 1 ಡೇ 2 ಅಂತೂ ರಜಾ ಆಗುತ್ತೆ. ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ. ಯೂಶ್ವಲಿ ನಾನು ತಿನ್ನಲ್ಲ, ಪಾನಿಪುರಿ ಗೋಬಿ ಏನೂ ತಿನ್ನಲ್ಲ, ಜಿಮ್ಗೆ ಹೋಗ್ಲಿ ಬಿಡಲಿ. ಸೊ ಇವಾಗ ಜಿಮ್ಗೆ ಹೋಗ್ತಿದ್ದಲ್ಲ. ಸೊ ಏನೇನು ತಿಂತೀನಿ ಅಂತ ಪ್ರತಿ ದಿನದ್ದು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ದಿನ ಪ್ರಾಬ್ಲಮ್, ನನಗೆ ಮೊಟ್ಟೆ ಚಿಕನ್ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ನೀವ್ಯಾರಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನನ್ನ ಜೊತೆ ನೀವು ಜಿಮ್ ಸ್ಟಾರ್ಟ್ ಮಾಡಿ. ಹೊಸ ವರ್ಷ ಅಂದರೆ ಜನವರಿ ಒಳಗಡೆ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಣ. ನೋಡಿರಿ, ನೀವ್ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಇವಾಗಲೇ ನನ್ನ ಜೊತೆನೇ ಸ್ಟಾರ್ಟ್ ಮಾಡಿರಿ, ನೋಡುವ. ಮತ್ತು ಇನ್ನೊಂದು ನನಗೆ ಪ್ರಾಬ್ಲಮ್ ಏನು ಅಂತ ಅಂದರೆ, ನಾನೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು. ಅಂದರೆ ಇಲ್ಲೇ ಮನೇಲೇ ನಾವು ಬ್ಯಾಚುಲರ್ಸ್ ಇರೋದ್ರಿಂದ ಸೊ ನಾವೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು.
ಆದಷ್ಟು ಮನೇಲಿ ಇರೋರು ಅಮ್ಮ ಇಲ್ಲ ಯಾರಾದ್ರು ಮಾಡಿಕೊಡ್ತಾರೆ, ಅಮ್ಮ ಇಲ್ಲ ಅಕ್ಕ ಯಾರಾದ್ರು ಮಾಡೋರು ಇರ್ತಾರೆ ಮಾಡಿಕೊಡ್ತಾರೆ, ಅಕ್ಕ ತಂಗಿ ಇದ್ದರೆ. ನಿಮ್ಗೆ ಯಾರಾದ್ರೂ ತುಂಬ ಅದೃಷ್ಟ, ಸ್ಟಾರ್ಟ್ ಮಾಡಿರಿ. ಅಷ್ಟೆಲ್ಲ ಅವಕಾಶಗಳಿದ್ರೂ ಜಿಮ್ನ ಬಿಟ್ಟು ಕುತ್ಕೋಬೇಡಿ. ನಮ್ಗಾದ್ರೆ ನೋಡಿ ನಾವೇ ಮಾಡ್ಕೊಂಡು ತಿನ್ಬೇಕು ಹುಡುಗರುಗಳೇ. ಜಿಮ್ದು ಬಿಫೋರು ಆಫ್ಟರ್ ನಾನೇ ಮಾಡ್ಕೊತೀನಿ. ಬಟ್ ಊಟ ಮಾತ್ರ ಅದೇ ಗೊತ್ತಿರೋ ಹೋಟ್ಲುಗಳಿದೆ, ಹಂಗಾಗಿ ಅಲ್ಲಿ ಸೋಡಾ ಏನು ಯೂಸ್ ಮಾಡಿದೆ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾಗಿ ಅಲ್ಲಿ ಮಾಡ್ತೀನಿ. ಆದಷ್ಟು ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡುವ ಏನು ರಿಸಲ್ಟ್ ಬರುತ್ತೆ ಅಂತ. ಆ್ಯಂಡ್ ನಮ್ಮ ಮನೆದೊಂದು ಬ್ಲಾಗ್ ಮಾಡ್ಬೇಕು ನೋಡಿ. ಇದೊಂದು ಪೆಂಡಿಂಗ್ ಇದೆ, ಇಲ್ಲೊಂದು ಟೇಬಲ್ ಮಾಡಬೇಕು, ಇಲ್ಲೊಂದು ಗ್ಲಾಸ್ ಬರುತ್ತೆ. ಗ್ಲಾಸ್ ಬಂದು ಇದರೊಳಗಡೆ ಎಲ್ಲ ಲೈಟಿಂಗ್ಸ್ ಇರುತ್ತೆ, ಇದ್ರ ಮೇಲೆ ಗ್ಲಾಸು. ಸೊ ಚೆನ್ನಾಗಿರುತ್ತೆ. ನಮ್ಮದು ಸ್ಕ್ರಿಪ್ಟ್ ವರ್ಕ್ಗಳೆಲ್ಲ ಇಲ್ಲೇ ನಡೀತಿರುತ್ತೆ, ಸ್ಮಾಲ್ ಮೀಟಿಂಗ್ಸು. ಆ್ಯಂಡ್ ತೋರಿಸ್ತೀನಿ, ಇದ್ರದ್ದೊಂದು ಬ್ಲಾಗ್ ಮಾಡ್ತೀನಿ ನಮ್ಮ ಮನೆಯದು. ಸೊ ಅವಾಗ ನೋಡುವ ಇದ್ರೊಳಗಡೆ ಏನಿದೆ ಅಂದರೆ ಸೀಕ್ರೆಟ್. ಇದಿಷ್ಟು ನಮ್ಮ ಮನೆದೊಂದು ಮಾಡ್ತೀನಿ ನೋಡುವ. ಸೊ ನೆಕ್ಸ್ಟು ಟಿಫನ್ 6 o'clock ವೀಡಿಯೋಸ್ ಏನೂ ಇಲ್ಲ, ಇವತ್ತೇನು ಕೆಲಸ ಇಲ್ಲ. ಸ್ವಲ್ಪ ಫಸ್ಟ್ ಡೇ ಜಿಮ್ ಆಗಿರೋದ್ರಿಂದ ಏನೂ ಪ್ಲ್ಯಾನ್ ಇಟ್ಕೊಂಡಿಲ್ಲ, ನೋಡುವ. ಆಯ್ ಚಾಮ್, ಯಾವಾಗ ಬಂದೆ? ಚಾಮ್ ಅವರು ನಾನು ಮೇಲ್ಗಡೆ ಮಾತಾಡ್ತಿದ್ದು ಕೇಳಿಸ್ಲಿಲ್ಲ ನಿನಗೆ? ಮತ್ತೆ ಬರ್ಬೇಕು ತಾನೆ ಮೇಲ್ಗಡೆ. ನೋಡು, ನೀನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಕರೆದಿಲ್ಲ ಅಂದ್ಬಿಟ್ಟು ನಿಮ್ಮ ಅಣ್ಣನ ಮದುವೆ ಕರೀತಿಲ್ಲ ಅಲ್ಲ? ಇರ್ಲಿ ಚಮ್ಮ, ನೀನ್ ನಾನು ಹೇಳಿದ್ಮೇಲೆ, ನಾನು ಫೋನಲ್ಲಿ ಹೇಳಿದ್ಮೇಲೆ ಓಕೆ ಕರೆದಿಲ್ಲ, ಫೋನ್ ಹೇಳಿದ್ರೆ ಚೆನ್ನಾಗಿರಲ್ಲ, ಬಂದು ಹೇಳೋಣ ಅಂತ ಅಂದ್ಬಿಟ್ಟು ಓಕೆ ಅದಕ್ಕೆ ರೂಮಿಗೆ ಬಂದ್ಬಿಟ್ಟು ಇವಾಗ ನಿಮ್ಗೆ ಇಲ್ಲ, ಇದೆಲ್ಲ ಸುಳ್ಳು ಗೈಸ್. ನಾನು ಕಾರಣಾಂತರಗಳಿಂದ ಗುರುಪ್ರವೇಶಕ್ಕೆ ಹೇಳಕ್ಕಾಗಿರ್ಲಿಲ್ಲ ಚಾಮಗೆ. ಅದಕ್ಕೆ ಚಾಮ ಕೋಪ ತೀರ್ಸ್ಕೊಳಕ್ಕೋಸ್ಕರ ಮದ್ವೆಗೆ ಹೇಳಿರ್ಲಿಲ್ಲ. ನಾನು ಬೆಳಿಗ್ಗೆ ಫೋನ್ ಮಾಡಿ ಮಾತಾಡಿದೆ, ಅದಕ್ಕೆ ಇವಾಗ ಬಂದಿದ್ದೀನಿ ಹೇಳಕ್ಕೆ ಅಂತ ಹೇಳ್ತಿದ್ದಾರೆ. ನಾವು ಸಂಪ್ರದಾಯದ ಪ್ರಕಾರ ಸಂಪ್ರದಾಯದ ಪ್ರಕಾರ ಹೆಂಗೆ ಹೇಳ್ಬೇಕು, ವಿಶ್ ಮಾಡ್ಬೇಕು, ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಬರೀ ಡೌಗಳು ಕೇಳಿಸ್ಕೊಬಿಡಿ ನೀವು. ಇದೆಲ್ಲ ಬಟ್ಟೆ ತಂದಿದ್ರು ನೋಡೋರಿ. ಓಕೆ ಗೈಸ್, ಬಟ್ಟೆ ಏನೇನು ತಂದಿದೆ ನೋಡ್ಬಿಟ್ಟು ಮತ್ತೆ ಮಾಡ್ತೀನಿ. ಚಂದು ಎಲ್ಲದ? ಅದು ನಿನ್ ಸರಿಯಾಗಿ ಶಾಕ್ ಕೊಟ್ಟೆ ನಾನು. ಚಂದು ಯಾವಾಗ ಇಷ್ಟು ಬೇಗ ಸಣ್ಣ ಆಗ್ಬಿಟ್ಟ ಅನ್ಕೋಬಿಟ್ಟೆ. ಶರತ್ ಕೀರ್ತಿನಿ ಎಲ್ಲ ಹೊರಟದ. ಅವ್ರಿಬ್ರು ಕಾಫಿ ಕುಡಿಯಕ್ಕೆ ಅಂತ ಹೊರಗಡೆ ಹೋದ್ರಿ. ಹೌದಾ? ನಾವಿಬ್ರು ಎಣ್ಣೆ ಹೊಡೆಯಕ್ಕೆ ಹೋದವ್ರು. ಇಲ್ಲ ಚಾಮ, ಎಲ್ಲ ಆಚರಣೆ ಆಡಂಬರೆಲ್ಲ ಬಂದಾಗ್ಬಿಟ್ಟಿದೆ ಇವಾಗ. ಚೆನ್ನಾಗಿದ್ದೀನಿ. ಒಂದು ನಿಮಿಷ ಬಟ್ಟೆ ನೋಡಿ, ಆಮೇಲೆ ವ್ಲಾಗ್. ಸಂಜೆ 6 ಗಂಟೆ ಆಗಿತ್ತು. ಅಷ್ಟರಲ್ಲಿ ಎಲ್ಲರೂ ಹೋಗಿ ಲೈಟಾಗಿ ಮಶ್ರೂಮ್ ಬಿರಿಯಾನಿ ತಿನ್ಕೊಂಡ್ಬರ್ತೀವಿ. ನಮ್ಮ ಬ್ಯಾಚುಲರ್ಸ್ಗಳ ಪ್ರಾಬ್ಲಮ್ ಏನು ಗೊತ್ತಾ? ಏನು ತಿನ್ನೋದು, ಏನು ಪ್ರಿಪೇರ್ ಮಾಡ್ಕೊಳ್ಳೋದು, ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಇವಾಗ ನನಗೆ ಏನಾದರೂ ತಿನ್ನಬೇಕು, ಏನಾದರೂ ಪ್ರಿಪೇರ್ ಮಾಡಬೇಕು. ಹಂಗೋಗಿ ಯೂಟ್ಯೂಬ್ನ ನೋಡ್ಕೊಂಡು ಕಲ್ತ್ಕೊಳ್ಳೋಣ ಅಂದರೆ ಏನು ಮಾಡೋಣ ಅಂತ ತಲೆ ಕೆಡುತ್ತೆ. ಏನೋ ಒಂದು ಮಾಡೋಣ ಅಂತ ಮಾಡ್ತೀನಿ ನೋಡಿಕೊಂಡು, ಹೆಂಗೆ ತಿನ್ನೋಣ ಅಂತ ತಲೆ ಕೆಡುತ್ತೆ. ಇವಾಗ ನೈಟು ಸಂಜೆ 6 ಗಂಟೆಗೆ ಜ್ಯೂಸ್ ಕುಡ್ಕೊಬಂದಿದ್ದೆ. ಇವಾಗ ಚಪಾತಿನ ಏನಾದರೂ ತಿನ್ನಬೇಕು. ಸೊ ಇವಾಗ ಚಪಾತಿ ಮಾಡೋಕ್ಕೆ ರೆಡಿ ಇದ್ದೀನಿ. ಚಪಾತಿ ಮಾಡಿದ್ರೆ ಪಲ್ಯ ಏನು ಮಾಡೋದು? ಏನೋ ರಿಸ್ಕ್ ತಗೊಂಡು ಮಾಡೋಣ ಅಂದರೆ ಒಬ್ಬನಿಗೆ 2 ಚಪಾತಿಗೆ ಏನು ಪಲ್ಯ ಅಂತ ಮಾಡೋಕ್ಕಾಗುತ್ತೆ? ತಲೆ ಕೆಟ್ಟೋಗ್ತಿದೆ. ಫಸ್ಟ್ ಡೇ ಬೇರೆ, ಒಂದು ಸ್ವಲ್ಪ ದಿನ ಆದರೆ ಹಂಗಂಗೆ ಅಡ್ಜಸ್ಟ್ ಆಗೋಗಿ ಏನೋ ಒಂದು ಮ್ಯಾನೇಜ್ ಆಗೋಗುತ್ತೆ. ಆಚೆ ತಿನ್ನೋಣ ಅಂತಂದರೆ ಇವರೆಲ್ಲ ಮೀಟಿಂಗ್ ಹೋಗಿದ್ದಾರೆ. ಚಂದು ಮತ್ತು ಕೀರ್ತಿ, ರಾಜು ಊರಿಗೆ ಹೋಗಿದ್ದಾನೆ. ಒಂದು 3-4 ಡೇಸು ಎಕ್ಸಾಕ್ಟಾಗಿ ಡಯಟ್ ಮಾಡೋಕ್ಕಾಗಲ್ಲ, ಎಕ್ಸಾಕ್ಟಾಗಿ ವರ್ಕೌಟು ಮಾಡೋಕ್ಕಾಗಲ್ಲ, ಎಕ್ಸಾಕ್ಟಾಗಿ ಡಯಟು ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ಟಾರ್ಟಿಂಗ್ 3 ಡೇಸ್ ದೇವ್ರಿಗೆ. ನಾವು ಕೇಳಿ ಯಾರು ಫ್ಯಾನ್ಸ್ ಹೇಳಿ? RCB ಫ್ಯಾನ್ಸ್ಗಳಿಗೆ ಸ್ಟಾರ್ಟಿಂಗು ದೇವ್ರಿಗೆ. ಸೊ ಇದೊಂದು 2-3 ಡೇಸ್ ಚೀಟ್ ಡೇ. ಏನೋ ನನ್ನ ನೈಟ್ ಊಟ ರೆಡಿಯಾಗಿದೆ. 9 ಗಂಟೆಗೆ ತಿನ್ನಬೇಕಾಯ್ತು, 10 ಗಂಟೆ ಆಗೋಯ್ತು. ನಿಮಗೆ ನಾರ್ಮಲಾಗೆ ಕುಕಿಂಗ್ ಫುಡ್ಗಳನ್ನ ವ್ಲಾಗ್ಸ್ಗಳನ್ನ ನೋಡಿರ್ತೀರ, ಇಲ್ಲಾಂದರೆ ಮನೇಲಿ ಮಾಡೋ ಥರ ಅಡುಗೆಗಳು. ಸೊ ವೆರೈಟಿ ಟೇಸ್ಟಿ ಫುಡ್ಸ್. ಬಟ್ ಬ್ಯಾಚುಲರ್ಸ್ಗೆ ಅಂತ ಸಪ್ರೇಟ್ ಮಾಡೋ ಫುಡ್ಗಳದ್ದು ವ್ಲಾಗ್ಸ್ ನೋಡಿದ್ದೀರಾ? ನಾಳೆಯಿಂದ ನಾನು ಹೇಳ್ಕೊಡ್ತೀನಿ ಗೈಸ್ ನಿಮಗೆ. ಬ್ಯಾಚುಲರ್ಸ್ಗಳು ಯಾರ್ಯಾರು ಇದ್ದೀರಾ ಬೆಂಗಳೂರಲ್ಲಿ ಸ್ಟೇ ಆಗಿರೋರು, ನಿಮ್ಗೆಲ್ಲರಿಗೂ ರೂಮಲ್ಲಿ ಬೇಗ ಮಾಡ್ಕೊಳ್ಳೋಂಥ ಫುಡ್ಡು, ಹೆಲ್ದಿ ಫುಡ್ಸ್ಗಳು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನನಗೆ ಕುಕಿಂಗ್ ಬರಲ್ಲ, ಬಟ್ ನನಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಳ್ಳೋದು ಗೊತ್ತು. ಅಂದರೆ ಹೆಲ್ದಿಯಾಗೆ, ಟೇಸ್ಟ್ ಇರಲ್ಲ ಬಟ್ ಹೆಲ್ದಿಯಾಗಿರುತ್ತೆ. ನಿಮಗೆ ಟೇಸ್ಟ್ ಇಂಪಾರ್ಟೆಂಟಾ ಹೆಲ್ತ್ ಇಂಪಾರ್ಟೆಂಟಾ? ವಯಸ್ಸು ನನಗೆ ಟೇಸ್ಟ್ಗಿಂತ ಹೆಲ್ತ್ ಇಂಪಾರ್ಟೆಂಟು. ನೋಡಿ, ಇವತ್ತಿನ ನನ್ನ
ಲಾಸ್ಟ್ ಕೊನೆಯ 5th ಮೀಲು, ಒಂದು ಸ್ಮಾಲ್ ಮುದ್ದೆ, ಒಂದು ಚಪಾತಿ, ಮಿಕ್ಸ್ ವೆಜಿಟೇಬಲ್ಸ್, ಸಾಂಬಾರ್. ಒಬ್ಬರು ಅಜ್ಜಿ ಸಖತ್ತಾಗಿ ಮಾಡ್ತಾರೆ. ನನಗೆ ಸಾಂಬಾರು ಒಂದು ಮಾಡೋಕ್ಕೆ ಬರಲ್ಲ. ಮೇಯ್ನ್ ನನ್ನ ಊಟದಲ್ಲಿ ಮನೇಲಿ ರೈಸ್ ಹಾಕೊಂಡು ಬೇಕಾದ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ. ಬಟ್ ಸಾಂಬಾರು ಕೆಲವು ಕಡೆ ನೋಡ್ಕೊಂಡಿದ್ದು ಒಂದು 2-3 ಕಡೆ ನಮ್ಮೆಲ್ಲರಿಗೂ ಗೊತ್ತು. ಅಂದರೆ ತುಂಬ ಚೆನ್ನಾಗಿ ಮನೆ ಸ್ಟೈಲಲ್ಲಿ ಮಾಡುವಂತಹ ಕಂಪ್ಲೀಟ್ ಏನೂ ಎಕ್ಸ್ಟ್ರಾ ಆಗುತ್ತೆ. ಈ ಟೇಸ್ಟಿಂಗ್ ಪೌಡ್ರು, ಬೇಕಿಂಗ್ ಪೌಡ್ರ್, ಆ ಥರ ಕಂಪ್ಲೀಟ್ ಮನೆ ಫುಡ್ಡು. ಸೊ ಆ ಥರ ಒಂದು 2-3 ಕಡೆ ನೋಡ್ಕೊಂಡಿದ್ದೀವಿ. ಹಾಗಾಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ನಮಗೆ ಅಲ್ಲೇ ಫಿಕ್ಸು. ಸೊ ಅದ್ರ ಜೊತೆಗೆ ಇದಿಷ್ಟು ನಮ್ಮ ಇವತ್ತಿನ ಊಟದ ಸಮಯ ಗೈಸ್. ಜಾಮ ಬಾ ಚಮ, ಊಟ ಮಾಡುವ ಚಾಮ್. ನಮ್ಮ ಹುಡುಗರು ಒಂದ್ಸರಿ ಕರೆದ್ಬಿಡೋಣ. ಗೈಸ್ ಬನ್ನಿ ಗೈಸ್, ಊಟ ಮಾಡೋಣ ಗೈಸ್. ಬನ್ನಿ ಗೈಸ್, ಊಟ ಮಾಡೋಣ ಗೈಸ್. ಬನ್ನಿ ಗೈಸ್, ಮುದ್ದೆ ತಿನ್ನೋಣ ಬನ್ನಿ ಗೈಸ್. ಗೈಸ್ ಓ ಒಬ್ಬ ಔಟು ಮಲ್ಕೊಂಡ್ಬಿಟ್ರೆ ನೀನೇನ್ ಚಮ್ಮ ಊರಿಗೆ ಮುಂಚೆ ಹೆಲ್ಮೆಟ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ದಿ ಮಾತಾಡ್ತಿದ್ರೆ. ಬಿಡಪ್ಪ ಬರೀ ಬೇಜಾರು ಮಾಡ್ತಿದ್ದೀನಿ ನೀನು. 1-2 ದಿನ ಇದ್ಬಿಟ್ಟು ನೆಮ್ಮದಿಯಾಗಿ ಹೋಗೋಣ ಅನ್ನೋದು ಬಿಟ್ಬಿಟ್ಟು ಹಿಂಗೆ ಬರ್ತಾನೆ ಹಿಂಗೆ ಓಡ್ತಾನೆ. ನಮ್ಮ ಮನೆಗೆ ಹೊಸದಾಗಿ ಸೋನಿದು ಸ್ಪೀಕರ್ ಫಿಟ್ ಮಾಡಿಸ್ಬಿಟ್ಟಿದ್ದೀವಿ ಗೈಸ್. ಬೆಳಿಗ್ಗೆಯಿಂದ ಯಾಕೆ ಹೇಳ್ತೀರ ನನ್ನ ಖುಷಿ. ಹಾಂ You're going to war? Yes. Okay, all the best. All the best. Bye. Bye bye. Chama. Chama, miss ಮಾಡ್ಕತ್ತಿ ಚಮ, miss you. Bye. ಕೊನೆಗೂ ನಿನ್ ಮದ್ವೆ ಕರೀಲಿಲ್ಲ, ಕರ್ದ. ಇರ್ಲಿ ನೋಡಿದ್ರ, ನಾನು ಹೇಳ್ಬಿಟ್ಟು ನಾನು ಮದ್ವೆ ಕರಿಚಮ್ಮ ಅಂತ ಹೇಳ್ಬಿಟ್ಟು ಇರ್ಲಿ ಚಮ್ಮ. ನಂಗೆ ಗೊತ್ತಾಯ್ತು ನೀನ್ ಸೇಡ್ ತೀರ್ಸ್ಕೊತಿದ್ಯಾ ಅಂತ. ಇರ್ಲಿ ಬಿಡು, ಆಯ್ತು, ಓಕೆ. ಹ್ಞೂ ಚಮ್ಮ, ಬರ್ತೀನಿ. ಖಂಡಿತ ಬರ್ತೀನಿ. ಸೀರಿಯಸ್ಲಿ. ನಾನು ಕೇಳ್ಬಿಟ್ಟು ಹೇಳ್ಸ್ಕೊಂಡ್ರೆ ನಂಗೆ ಬರೋಕಾಯ್ತದ. ಹೋಗಿ ಬಿಡಿ. ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ತಿನ್ಕೊಂಡು ಮಾತಾಡೋಣ. ನನಗೆ ಇಷ್ಟ, ನನಗೆ ಹೋಮ್ ಥಿಯೇಟ್ರು. ಸೊ ಬೆಳಿಗ್ಗೆ ಬಂತು, ಫಿಟ್ ಮಾಡಿಸಿದ್ವಿ. ಫಿಟ್ ಮಾಡಿಸ್ದಾಗ್ಲಿಂದ ಫುಲ್ಲು ಹ್ಯಾಪಿ. ಯಾವ ಮೂವೀಸು, ಸಾಂಗ್ಸು, ಅದು ಇದು ಅಂತ ಬರೀ ಪ್ಲೇ ಮಾಡ್ಕೊಂಡು ಕೆಲಸ ಮಾಡೋದು. ಸೊ ಇವತ್ತು ಫಸ್ಟ್ ಡೇ ಜಿಮ್ಗೆ ಹೋಗ್ತಿರೋದ್ರಿಂದ ಬೇರೆ ಏನು ಜಾಸ್ತಿ ಕೆಲಸಗಳು ಇಟ್ಕೊಂಡಿರಲಿಲ್ಲ. ಇನ್ನೊಂದು ಏನಪ್ಪ, ಏನು ಡಯಟ್ ಮಾಡ್ತೀನಿ ಅಂತಾನೆ, ರೈಸ್ ತಿಂತಾನೆ, ಅದು ತಿಂತಾನೆ, ಇದು ತಿಂತಾನೆ, ಎಷ್ಟು ಕ್ವಾಂಟಿಟಿ ಅಂತ ಹೇಳಲ್ಲ. ದಯವಿಟ್ಟು ನಾನು ಆ ಥರ ಎಲ್ಲ ಮೆಷರ್ಮೆಂಟ್ ಹಾಕ್ಕೊಂಡು ತಿನ್ನೋದನ್ನೆಲ್ಲ ವೇ ಮಾಡ್ಕೊಂಡು ಎಕ್ಸಾಕ್ಟಾಗಿ ಇಷ್ಟು ಗ್ರಾಮ್ಸ್ ಅಷ್ಟು ಗ್ರಾಮ್ಸ್ ಅಂತ ಇಲ್ಲ. ಸೊ ನಾನು ಒಂದು ಮೆಷರ್ಮೆಂಟಲ್ಲಿ ನನಗೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೊಂದು ಮೆಷರ್ಮೆಂಟ್ ಮಾಡ್ಕೊಂಡು ತಿನ್ಕೋತೀನಿ. 50 ಗ್ರಾಮ್ಸ್ ತಿನ್ನು ಅಂತ ಹೇಳಿರ್ತಾರೆ. ಸೊ ಕೆಲವ್ರು ದಪ್ಪ ಇರ್ತಾರೆ, ಕೆಲವ್ರು ಸಣ್ಣ ಇರ್ತಾರೆ, ಕೆಲವ್ರು ಮೀಡಿಯಮ್ ಇರ್ತಾರೆ. ಯಾವ ಮೆಷರ್ಮೆಂಟಿಗೆ ಅಂತ ತಿನ್ನೋಕ್ಕಾಗುತ್ತೆ. ಸೊ ನನಗೆ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ನಾನು ಕಂಡಿಟ್ಕೊಂಡಿದ್ದೀನಿ. ಎಕ್ಸಾಕ್ಟಾಗಿ ಅದೇ ಫುಡ್ಡು ಅಂತೆಲ್ಲ ತಿನ್ನೋಕೆ ಹೋಗಲ್ಲ. ಇರೋದ್ರಲ್ಲಿ ಯಾವುದು ಹೆಲ್ದಿ ಫುಡ್ ಅದನ್ನು ಜಾಸ್ತಿ ತಿನ್ಕೊಂಡು, ಯಾವುದು ಹೆಲ್ದಿ ಫುಡ್ ಅಲ್ಲ ಅದನ್ನು ಕಮ್ಮಿ ಮಾಡ್ಕೊಂಡು ತಿಂತೀನಿ. ಮುದ್ದೆಗಿಂತ ಹೆಲ್ದಿ ಫುಡ್ ಇನ್ನೇನು ಬೇಕು. ಡೈಲಿ ಒಳ್ಳೆ ಮುದ್ದೆ ತಿನ್ನಿರಿ, ಚಪಾತಿ ತಿಂದ್ರಿ, ಆದಷ್ಟು ಮನೆ ಊಟಗಳನ್ನ ತಿನ್ನಿರಿ. ಬೆಂಗಳೂರೆಲ್ಲ ಇರೋರು ಈ ರೂಮ್ ಮಾಡ್ಕೊಂಡು ಇರ್ತಾರೆ ಕೆಲವರು ಹುಡುಗರುಗಳೆಲ್ಲ. ಅವ್ರುಗಳಿಗೆಲ್ಲ ಹೇಳೋದೇನು ಅಂದರೆ, ಆದಷ್ಟು ಹೆಲ್ದಿ ಫುಡ್ ಈಗ ಅಂಕಲ್ ಆಂಟಿಗಳೆಲ್ಲ ಚಿಕ್ಕ ಚಿಕ್ಕ ಅಂಗಡಿ ಗಾಡಿಗಳನ್ನ ಹಾಕ್ಕೊಂಡು ನೋಡ್ರಿ, ಟೇಸ್ಟ್ ಮಾಡಿರಿ. ಅವ್ರದ್ಗಳದೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೋ ದೊಡ್ಡ ಹೋಟ್ಲಲ್ಲಿ ಇಲ್ಲ ಸ್ವಿಗ್ಗಿಲೆಲ್ಲ ಆರ್ಡ್ರ್ ಮಾಡ್ಕೊಳ್ಳೋದು, ಝೊಮ್ಯಾಟೊದಲ್ಲೆಲ್ಲ ಆರ್ಡ್ರ್ ಮಾಡ್ಕೊಳ್ಳೋದು, ಆದಷ್ಟು ಅವಾಯ್ಡ್ ಮಾಡಿರಿ ಅದನ್ನೆಲ್ಲ. ಸರಿ ಗೈಸ್, ನಿಮಗೆ ಮೊಬೈಲಲ್ಲಿ ಆದರೂ ಸೌಂಡ್ ಎಫೆಕ್ಟ್ ಗೊತ್ತಾಗಲ್ಲ, ಹಾಗಾಗಿ ಈ ಸೀನ್ ಕಟ್. ನನ್ನ ಡೈಲಿ ರೂಟನ್ ವ್ಲಾಗ್ ಆಗಿದ್ರಿಂದ ಜಾಸ್ತಿ ಹೇಳೋಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಿಡಲ್ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು. ಇವರೆಲ್ಲ ಸಖತ್ ಡಿಸ್ಟರ್ಬ್ ಮಾಡ್ತಿದ್ರು ನನಗೆ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಒಂದೇ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಚೂರು ಹೊಟ್ಟೆಲಿ ಸ್ವಲ್ಪ ಗ್ಯಾಪ್ ಇದೆ ಆಯಿತಾ. ಸೊ ಹಂಗಾಗಿ ಇನ್ನೊಂದು ಬಾಳೆಹಣ್ಣು ತಿಂದ್ಬಿಟ್ರೆ ಮೇ ಬಿ ಕರೆಕ್ಟಾಗಿ ಫಿಲ್ ಆಗ್ಬೋದು. ಮೇನ್ ವಿಡಿಯೋ ಮಾಡೋಕ್ಕಿಂತ ಅದನ್ನು ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಮಿನಿಮಮ್ ಅಂದರೂ ನನಗೆ ಒಂದು ವ್ಲಾಗ್ ಎಡಿಟ್ ಮಾಡೋಕ್ಕೆ 4 hours ಬೇಕು. ಮಿನಿಮಮ್ ಒಂದು ವ್ಲಾಗಿಗೆ 4 hours ಬೇಕೇ ಬೇಕು. ಅದನ್ನು ರಿವೈಂಡ್ ಮಾಡಿ ನೋಡಿ 2 hour ರೆಕಾರ್ಡ್ ಮಾಡಿದರೆ ಅದನ್ನು ಒಂದ್ಸರಿ ನೋಡೋಕ್ಕೆ 2 hour ಹೊರಟೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ 1 hour ರೆಕಾರ್ಡೇ ಮಾಡಿರ್ತೀವಿ ಅಂದ್ಕೊಳ್ಳಿ, ಆ 1 hour ರೆಕಾರ್ಡ್ ನೋಡೋಕ್ಕೆ 1 hour ಆಗೋಗುತ್ತೆ. ಅದರಲ್ಲಿ ಕೆಲವು ಬ್ಯಾಡ್ ವರ್ಡ್ಸ್ಗಳು ಕಟ್ ಮಾಡೋದು, ಬೇಡದಿರೋ ಸೀನ್ಸ್ಗಳು ಕಟ್ ಮಾಡೋದು, ಅದನ್ನೆಲ್ಲ ಕಟ್ ಮಾಡೋದ್ರಲ್ಲಿ ತಲೆ ಕೆಟ್ಟು ಮೆಂಟ್ಲಾಗ್ಬಿಡ್ತೀನಿ. ಅಣ್ಣ ನಂಗೆ ಕೈಲಿ ಆಯ್ತಾ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ.
ಗೈಸ್ ಗುಡ್ ನೈಟ್ ಗೈಸ್ ಗೈಸ್ ಗುಡ್ ನೈಟ್ ಗೈಸ್ ಮಲ್ಕೊಳ್ಳಲ್ವಾ ಹಂಗೆ ಕಣಪ್ಪ ನಾನು ನೋಡ್ರಿ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಮಜಾ ಇರುತ್ತೆ, ಒಳ್ಳೊಳ್ಳೆ ಕ್ರಿಯೇಟಿವ್ ಫುಡ್ ಎಲ್ಲ. ನಿಮಗೆ ಏನು ಗೊತ್ತಾ, ನಾನು ನಾನ್ ವೆಜ್ ತಿನ್ನಂಗಿರ್ಬೇಕಿತ್ತು, ಒಳ್ಳೊಳ್ಳೆ ಫುಡ್ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬಿಡ್ತಿದ್ದೆ. ಒಂದು ಸ್ವಲ್ಪ ದಿನ ವೆಜಿಟೇಬಲ್ ಏನಾದರೂ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ, ಏನೇನು ಫುಡ್ಗಳು ತಿಂತೀನಿ, ನಾನು ಯಾವ್ಯಾವ ಥರ ಫುಡ್ಗಳು ತಿಂತೀನಿ ಅಂತ ನೀವೇನಾದರೂ ನೋಡ್ಬಿಟ್ರೆ ಟೆನ್ಷನ್ ಆಗ್ಬಿಡ್ತಾರೆ, ಏನೇನು ಮನುಷ್ಯನ ರಾಕ್ಷಸನ ಅಂತ. ನೋಡಿರಿ, ನಾಳೆಯಿಂದ ಸೊಪ್ಪುಗಳು ಸ್ಟಾರ್ಟ್ ಆಗುತ್ತೆ, ಮಿಕ್ಸ್ ಸೊಪ್ಪು ಅದು ಇದು ವೆಜಿಟೇಬಲ್ಸ್ ಅಂದ್ಕೊಂಡು. ಸೊ ಯಾರು ಬೈಕೋಬೇಡ್ರಿ, ದಯವಿಟ್ಟು ಬೈಕೋಬೇಡ್ರಿ. ಸೊ ಇದಿಷ್ಟು ನನ್ನ ಬ್ಲಾಗು. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.